ಇವತ್ತು ಸಂಡೇ ನಾನು ಎದ್ದಿದ್ದು ಸ್ವಲ್ಪ ಲೇಟ್ ಆಗೋದು. ಎಷ್ಟು ಲೇಟ್ ಆಯಿತು ಅಂತಂದರೆ 8:30 ಆಗೋಯಿತು. ಯಾವತ್ತೂ ಬೇಗ ಎದ್ದಿಲ್ಲ ನನ್ನ ಮಗ. ಇವತ್ತು ಅವನು ಕೂಡ ಲೇಟಾಗಿ ಎದ್ದ. ಅವನು ಮಲ್ಕೊಂಬಿಟ್ಟಿದ್ದ. ಸೊ ಎದ್ದು ನನಗೆ ಒಂದೇ ತಲೆಗೆ ಬಂದಿದ್ದು, ತಿಂಡಿ ಏನಪ್ಪ ಮಾಡೋದು ಅಂತ ಹೇಳಿ. ತಿಂಡಿ ಮಾಡೋದೇ ಒಂದು ದೊಡ್ಡ ತಲೆನೋವಾಗೋಗುತ್ತೆ ನನಗೆ. ಬೇರೆ ಬೇರೆ ದಿನಗಳಲ್ಲೆಲ್ಲ ಏನಾದರೂ ಅಂದ್ಕೊಂಡಿರ್ತೀನಿ ನೈಟೇ, ಬಟ್ ಸಂಡೇ ಅಲ್ವಾ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇರ್ತಿದ್ದೆ. ಬಟ್ ಬೆಳಿಗ್ಗೆ ಎದ್ಮೇಲೆ ಅಯ್ಯಯ್ಯೋ ತಿಂಡಿ ಅಂತ ಅಂದ್ಕೊಂಡು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ, ಏನಾದರೂ ಮಾಡಲೇಬೇಕಲ್ವಾ ಅಂತ ಅಂದ್ಕೊಂಡು ನಮ್ಮ ಅಕ್ಕಂಗೆ ಒಂದು ಫೋನ್ ಮಾಡಿದೆ. ನೋಡೋಣ ಅವಳೇನು ಮಾಡಿದ್ದಾಳೆ, ಕಾಪಿ ಮಾಡೋಣ ಅಂತ. ಬಟ್ ಅವಳದು ಫಸ್ಟ್ ಶಿಫ್ಟ್ ಡ್ಯೂಟಿ ಇತ್ತು ಅಂತ ಹೇಳಿಬಿಟ್ಟು ರಾಗಿ ಮಾಲ್ಟ್ ಮಾಡ್ಕೊಬಂದಿದ್ದೀನಿ ನಾನು. ಬೆಳಿಗ್ಗೆ ಏನೂ ತಿಂಡಿ ಮಾಡಲಿಲ್ಲ ಅಂತ ಹೇಳಿದ್ಲು. ಸೊ ಅದು ಫ್ಲಾಪ್ ಆಗೋಯ್ತು ನನ್ನ ಐಡಿಯಾ. ಏನಾದರೂ ಅವಳು ಹೇಳ್ತಾಳೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅವಳು ಹೇಳಿಲ್ಲ. ಸೊ ನಾನೇ ಏನಾದರೂ ಮಾಡೋಣ ಅಂತ ಹೇಳಿ ರಾಗಿ ದೋಸೆನ ಮಾಡೋಣ, ಹೆಲ್ದಿಯಾಗೂ ಇರುತ್ತೆ, ಮಕ್ಳಿಗೂ ಕೂಡ ಒಳ್ಳೇದಲ್ವಾ, ಮಕ್ಕಳಿಗೂ ತಿನ್ಸೋದಕ್ಕೆ ಅಂತ ಹೇಳಿಬಿಟ್ಟು ನಾನು ರಾಗಿ ಹಿಟ್ಟಿಗೆ ಏನೇನು ಹಾಕೋತಾ ಇದ್ದೀನಿ ಬನ್ನಿ ತೋರಿಸ್ತೀನಿ. ಈ ಥರ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೆ, ಹಾಗೆ ಸೌತೆಕಾಯಿನ ತುರಿದಿಟ್ಕೊಂಡಿದ್ದೆ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಬೀನ್ಸು. ಇದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು ಸಿಗುತ್ತಲ್ವ, ಅದಂತೂ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಸಿಕ್ಕಾಪಟ್ಟೆ ರುಚಿ ಕೊಡುತ್ತೆ. ಸೊ ಸದ್ಯಕ್ಕೆ ಅದು ಇರಲಿಲ್ಲ, ಒಂದನ್ನು ಸ್ಕಿಪ್ ಮಾಡಿ ಈ ಥರ ನಾನು ಒಂದು ಬ್ಯಾಟಲ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲದನ್ನು ರಾಗಿ ಹಿಟ್ಟನ್ನ ಫಸ್ಟ್ ಜರ್ನಿ ಮಾಡಿ ಅದಕ್ಕೆ ಇದೆಲ್ಲದನ್ನು ಸೇರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಸೆಲೆಬ್ರಿಟೀಸ್ಗಳೆಲ್ಲ ಏನು ಗೊತ್ತಾ, ಅವರ ಫುಡ್ ಲಿಸ್ಟಲ್ಲಿ ರಾಗಿನೇ ಫಸ್ಟ್ ಇರುತ್ತೆ. ನೀವೆಲ್ಲ ಮ್ಯಾಗಿ ತಿನ್ನಿ, ನಾವೆಲ್ಲ ರಾಗಿ ತಿಂತೀವಿ ಅಂತ, ಅವರು ನಮಗೆ ಮ್ಯಾಗಿ ತಿನ್ನಿ ಅಂತ ಹೇಳಿ ಅವರು ರಾಗಿನ ತಿಂತಾರೆ. ನಾನು ಎಷ್ಟೋ ಇಂಟರ್ವ್ಯೂಗಳಲ್ಲಿ ನೋಡಿದ್ದೀನಿ, ಅವರ ಫುಡ್ ಲಿಸ್ಟಲ್ಲಿ ರಾಗಿನೇ ಫಸ್ಟ್ ಇರುತ್ತೆ. ಅಂಥದ್ರಲ್ಲಿ ನಾವು ರಾಗಿ ಬೆಳೆಯೋರು, ಕರ್ನಾಟಕದಲ್ಲಿ ನಮ್ಮ ರಾಗಿ ಫೇಮಸ್ಸು. ಅದರಲ್ಲಿ ನಾವೇ ಇದನ್ನು ತಿನ್ನಲಿಲ್ಲ ಅಂತ ಹೇಳಿ ನಾವು ಮ್ಯಾಗಿನ ಬಿಸಾಕಿ ರಾಗಿ ಕಡೆ ಮುಖ ಮಾಡೋಣ ಅಂತ ಹೇಳ್ತಾ ನಾನಿವತ್ತು ರಾಗಿ ದೋಸೆನ ಇಷ್ಟು ಅದ್ಭುತವಾಗಿ ಮಾಡಿದ್ದೆ. ಇದನ್ನೆಲ್ಲ ಹಾಕಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿನಲ್ಲಿ ಕೆಲವರು ಕಲಿಸ್ಕೊಂಡು ರೊಟ್ಟಿ ತರ್ತಾರೆ, ಬಟರ್ ಪೇಪರ್ ಮೇಲೆ ಹಾಕಿ ಅದನ್ನು ಹಂಚಿನ ಮೇಲೆ ಹಾಕಿ, ಅದು ಇನ್ನೂ ಅದ್ಭುತವಾಗಿರುತ್ತೆ. ಬಟ್ ನನಗೆ ಬಟರ್ ಪೇಪರ್ ಇರಲಿಲ್ಲ ಮನೆಯಲ್ಲಿ, ಹಾಗಾಗಿ ನಾನು ನನ್ನ ರೊಟ್ಟಿ ಮಾಡಿದ್ರೆ ಮಕ್ಕಳು ಅದನ್ನು ತಿಂತಾ ಇರಲಿಲ್ಲ. ಒಂದ್ಸತಿ ಅಕ್ಕನ ಮನೆಗೆ ಹೋದಾಗ ಅಕ್ಕ ಟ್ರೈ ಮಾಡಿದ್ಲು. ಅಕ್ಕ ಅವಳು ಈ ಥರದ್ದೆಲ್ಲ ತುಂಬ ಮಾಡ್ಕೊಂಡು ತಿಂತಿರ್ತಾಳೆ. ಅವಳು ತುಂಬ ಹೆಲ್ತ್ ಕಾನ್ಷಿಯಸ್ಸು, ಅನ್ಹೆಲ್ದಿ ಫುಡ್ಗಳನ್ನೆಲ್ಲ ಅವಳು ಜಾಸ್ತಿ ತಿನ್ನಲ್ಲ. ಸೊ ಅವ್ರ ಮನೇಲಿ ಮಾಡಿದಾಗ ಮಕ್ಕಳು ರೊಟ್ಟಿ ತಿಂದಿರಲಿಲ್ಲ. ಆವಾಗ ನಾನು ಅವರಿಗೋಸ್ಕರನೇ, ನನ್ನ ಮಗನಿಗೋಸ್ಕರನೇ ಅಂತಲೇ ನಾನು ಬೇರೆ ಟಿಫನ್ ಮಾಡಿದ್ದೆ. ಅದಕ್ಕೋಸ್ಕರ ಅದು ತಲೆಯಲ್ಲಿ ಬಂತು ಪಟ್ ಅಂತ. ಸೊ ದೋಸೆ ಆದರೆ ಸಾಫ್ಟಾಗಿ ಇರುತ್ತೆ, ಬೇಗ ತಿಂದುಬಿಡ್ತಾರೆ. ನನ್ನ ಮಗನಿಗಿನ್ನೂ ಹಲ್ಲು ಕೂಡ ಸರಿಗೆ ಬಂದಿಲ್ಲ. ಸೊ ಅದಕ್ಕೋಸ್ಕರ ಅವನು ರೊಟ್ಟಿ ತಿನ್ನಲ್ಲ ಅಂತ ಹೇಳಿಬಿಟ್ಟು ನಾನು ದೋಸೆನ ಮಾಡ್ಕೊತಾ ಇದ್ದೀನಿ. ಈ ದೋಸೆ ಎಷ್ಟು ಅದ್ಭುತವಾಗಿ ಬಂತು ಅಂತ ಹೇಳಿದ್ರೆ ನೀವೇ ನೋಡ್ಬೋದು. ನಿಮಗೂ ಏನಾದರೂ ಬೆಳಿಗ್ಗೆ ಬೇಗ ಎದ್ದು ಏನು ಮಾಡೋಣ ಅಂತ ಅನ್ಕೋತಾ ಇದ್ದರೆ ಈ ದಿಢೀರ್ ದೋಸೆನ ಟ್ರೈ ಮಾಡಿ. ತುಂಬ ಹೆಲ್ದಿ, ಎಲ್ಲ ವೆಜಿಟೇಬಲ್ಸ್ನೂ ಆ್ಯಡ್ ಮಾಡಿರ್ತೀವಿ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ತುಂಬ ಹೆಲ್ದಿ ಕೂಡ ಅಲ್ವಾ. ನಿಮಗೆ ಗೊತ್ತು, ಇದರಲ್ಲಿ ಯಾವುದೇ ಅನ್ಹೆಲ್ದಿ ಇಂಗ್ರೀಡಿಯೆಂಟ್ಸ್ನ ನಾವು ಆ್ಯಡ್ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಬಂತು ಅಂತ ನೀವೇ ನೋಡ್ತಿದ್ದೀರಾ. ಈ ದೋಸೆ ಯಾವ ರೆಸ್ಟೋರೆಂಟಲ್ಲಿ ಸಿಗುತ್ತೆ ಹೇಳಿ, ಎಷ್ಟು ಹೆಲ್ದಿಯಾಗಿರುವಂತಹ ದೋಸೆ. ಇದ್ರ ಮೇಲೆ ನಿಜವಾಗ್ಲೂ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಕಾಯಿ ಚಟ್ನಿನ ಮಾಡಿರಲಿಲ್ಲ, ಯಾಕೆಂದರೆ ಮತ್ತೆ ಇವಾಗ ನೆಕ್ಸ್ಟ್ ನಾನು ಅಡುಗೆ ಶುರು ಮಾಡ್ಕೋಬೇಕಲ್ವಾ. ಸದ್ಯಕ್ಕೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತು. ಇದೆಲ್ಲ ಮಾಡೋ ಅಷ್ಟರಲ್ಲಿ 9:45 10 o'clock ಆಗೋಯಿತು. ಹಾಗಾಗಿ ಸಾಂಬಾರು ಇತ್ತು, ನೋಡೋಣ ಮಕ್ಳಿಗೆ ತಿಂತಾರಾ, ಏನಾದರೂ ಅವ್ರು ತಿನ್ನಲಲ್ಲ ಅಂತ ಹೇಳಿದ್ರೆ ಆಮೇಲೆ ಬೇಕಾದರೆ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿ ಎಲ್ಲ ಮಾಡೋದು ಎಷ್ಟೊತ್ತು ಅಂತ ಅಂದ್ಕೊಂಡು ಫಸ್ಟು ಈ ದೋಸೆನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಫಸ್ಟ್ ಮಾಡಿದ ದೋಸೆನಲ್ಲೇ ಮಗನಿಗೆ ತಿನ್ನಿಸ್ತಾನೆ ನಾನು ನೆಕ್ಸ್ಟ್ ದೋಸೆ ಮಾಡ್ತಾಯಿದ್ದೆ, ಜಾನುಗೋಸ್ಕರ ಅಂತ ಹೇಳಿ, ನನಗೋಸ್ಕರನೂ ಕೂಡ ಹೇಳಿ. ಹೀಗೆ ನಾನು ಇನ್ನೊಂದು ನನಗಿತ್ತು, ತಿಂತಾರೋ ಇಲ್ವೋ ಅಂತಲೇ ಇತ್ತು, ಬಟ್ ಅವರು ತುಂಬ ಖುಷಿಯಾಗಿಯೇ ತಿಂದರು. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹೆಲ್ದಿ ಟಿಪ್ಸ್, ನಾನಂತೂ ಯಾವ ಅನ್ಹೆಲ್ದಿ ಅಡುಗೆಗಳನ್ನೂ ಮಾಡಿ ಹಾಕಲ್ಲ ವೀಡಿಯೋಸು. ಸೊ ಈ ಥರ ಹೆಲ್ದಿ ಟಿಪ್ಗೆ ನನ್ನ ಪೇಜನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ನೋಡಿ ನೀವೇ, ಅವರು ನಿಜ ನಾನು ತಿನ್ನಲ್ಲ ಅಂತಲೇ ಅಂದ್ಕೊಂಡು ಫಸ್ಟ್ ಸ್ಟಾರ್ಟ್ ಮಾಡಿದ್ದು, ಬಟ್ ಅವರು ಇಷ್ಟಪಟ್ಟು ಅದನ್ನು ತಿಂದು ಮುಗಿಸಿ ಖಾಲಿ ಮಾಡಿದ್ರು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನು ಮಾಡೋಣ ಅಂತ ಅಂದ್ಕೊಂಡೆ ಈ ಥರ ರಾಗಿ ದೋಸೆ ಮಾಡಿದ್ದು, ಆ್ಯಂಡ್ ಇಷ್ಟು ಹೆಲ್ದಿ ಮಾಡಿದ್ದು ಇನ್ನೂ ಖುಷಿಯಾಯಿತು. ಮತ್ತು ಇವಾಗ ನನಗೆ ಅಡುಗೆ ಏನು ಮಾಡಲಿ, ಸಂಡೇ ಅಲ್ವಾ, ಏನಾದರೂ ನಾನ್ ವೆಜ್ ತರ್ತಾರೇನೋ, ಅವರಿನ್ನೂ ಎದ್ದಿರಲಿಲ್ಲ, ನೋಡೋಣ ಅಂತ ಅಂದ್ಕೊಂಡು ನಾವಂತೂ ಟಿಫನ್ ಖಾಲಿ ಮಾಡಿದ್ವಿ.